ನಾವು ಇವತ್ತು ರೀ ಖಡಕ್ ರೊಟ್ಟಿ ರೆಸಿಪಿ ಮಾಡೀವ್ರಿ. ಯಾವ ಅಂದ್ರೆ ಅಕ್ಕಿ ರೊಟ್ಟಿ ಮಾಡೀವ್ರಿ ನಾವು. ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತನ್ನೇನ ಕಿಚಿಗೆ ಹಚ್ಚಿಲ್ರಿ, ತೆವಿ ಒಳಗನ ಬಾಳೋತಾನ ಬೇಸ್ ಕಡಕ್ ಮಾಡೀವ್ರಿ. ಈಗ ನೋಡ್ರಿ ಇಲ್ಲಿ ನೀರು ಹಾಕಾಕತ್ತೀವ್ರಿ ಒಂದು ಬೋಗಾಣಿಗೆ. ನೋಡ್ರಿ 2 ಗ್ಲಾಸ್ ನೀರು ಹಾಕಿವ್ರಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿವ್ರಿ. ನೋಡ್ರಿ ಇಲ್ಲಿ ಉಪ್ಪು ಆದ ನಂತರ ನೀರ ಈ ರೀತಿ ಕಳ ಕುದ್ದಿಂದ ಇಲ್ಲಿ ಹಿಟ್ಟು ಹಾಕಾಕತ್ತೀವಿ. ನೋಡ್ರಿ ಇದು ಅಕ್ಕಿ ಹಿಟ್ಟು ಐತ್ರಿ ಲಟ್ಟಿಸ್ ಮಾಡೋದಕ್ಕೆ. ನೋಡ್ರಿ ಈ ರೀತಿ ಒಂದು ಬೆಲ್ಲುನ್ಗಿತ್ತಂದ್ರೆ ಬೆಲ್ಲುನ್ಗಿಲ್ಲೇ ತಿರ್ಕೊಂಡ್ರೆ ಎಲ್ಲಿ ಗಂಟಾಗಂಗಿಲ್ರಿ. ನೋಡ್ರಿ ಈಗ 1.5 ಕಪ್ ಹಿಟ್ಟು ಹಾಕಿವ್ರಿ. ಎಷ್ಟ್ರಿ 2 ಕಪ್ ನೀರಿಗೆ. ನೋಡ್ರಿ ಈಗ ಈ ರೀತಿ ಗಂಟೆಲ್ಲ ಒಡಿವರೆಗೂ ಚಲೋ ತಂಗಿ ತಿರುಗಾಡ್ಕೋಬೇಕ್ರಿ ಇದನ್ನ. ನೋಡ್ರಿ ಇಷ್ಟ ಉರಿ ಅಗ್ದಿ ಸ್ಲೋ ಇಡ್ಬೇಕ್ರಿ. ಹಿಂಗೆ ತಿರುಕೊಳ್ಳೋ ಮುಂದೆ, ಯಾಕಂದ್ರೆ ಜೋರು ಇಡಬಾರ್ದು, ಹೊತ್ತಿ ಬಿಡ್ತೈತ್ರಿ. ನೋಡ್ರಿ ಈಗ ಇಷ್ಟ ಆತಂದ್ರೆ ಮುಗಿತ್ರಿ. ಇದು ಜಿಗಟ ಚಲೋ ಆಗೈತೆ ಅಂತ ತಿಳ್ಕೋದ್ರಿ. ನೋಡ್ರಿ ಅಷ್ಟು ಹದ ಆತಂದ್ರೆ ರೊಟ್ಟಿ ಒಟ್ಟ ಕಟ್ ಆಗಂಗಿಲ್ರಿ ಸೈಡ್ ಎಲ್ಲ. ನೋಡ್ರಿ ಅಷ್ಟು ಬೋಗಾಣಿ ಒಳಗಿಂದ ಎಷ್ಟು ನಾವು ಇದನ್ನ ಮಾಡ್ಕೊಂಡಿದ್ದೀವಲ್ಲ ಅಷ್ಟು ಇದನ್ನ ಮಾಡ್ಯದೀವ್ರಿ, ಹಾಕೊಂಡಿದೀವಿ. ಇಲ್ಲಿ ನೋಡ್ರಿ ಅರ್ಧ ಕಪ್ ಹಿಟ್ಟು ಹಾಕೊಂಡಿವ್ರಿ ನಾವು. ಅದು ಅಕ್ಕಿ ಹಿಟ್ಟನ್ನ ರೀ. ನೋಡ್ರಿ ನಿಮಗೆ ಲಟ್ಸಾಕ ಭಾಳ ಜಿಗಟ್ ಹಾಕಪ್ಪ ಇವು ಅಂದ್ರೆ ಏನೈತಿ, ನೀವು ಇನ್ನೂ 1 ಗ್ಲಾಸ್ ಹಾಕೋಬೋದ್ರಿ, ನಡಿತೈತಿ. ಯಾಕಂದ್ರೆ ನಾವು ಎಷ್ಟು ಗಟ್ಟಿಟ್ಟು ಮಾಡ್ತೀವ್ರಲ್ಲ ಜಿಗಟ್ಟಿಟ್ಟ ರೊಟ್ಟಿ ಒಟ್ಟ ಸೈಡ್ ಕಟ್ ಆಗಂಗಿಲ್ಲ. ಬೇಕಾದಂಗೆ ತೆಳ್ಳಗೆ ಲಟ್ಟಿಸ್ರಿ, ನಡಿತೈತಿ. ನಮಗೆ ಲಟ್ಸಾಕ ಅಷ್ಟು ಇದಾಕೈತಿ ಅಂದ್ರೆ ಏನೈತಿ, ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋಬೋದ್ರಿ, ಅದೇನಿಲ್ಲ. ಈಗ ನಾದಿ ಇಟ್ಕೊಂಡಿವ್ರಿ, ರೆಡಿ ಆಗೈತಿ. ಇಲ್ಲಿ ನೋಡ್ರಿ ಇಷ್ಟಿಷ್ಟ ಉಳ್ಳಿ ಮಾಡ್ಕೊಳಕತ್ತೀವ್ರಿ ನಾವು. ನೋಡ್ರಿ ಈಗ ಇಷ್ಟಿಷ್ಟ ಉಳ್ಳಿ ತಗೊಂಡ ಇಲ್ಲಿ ಹಿಟ್ಟೊಳಗೆ ಎದ್ದಿದೀವಿ. ನೋಡ್ರಿ ಅದು ಏನೈತಿ ಅಕ್ಕಿ ಹಿಟ್ಟನ ಐತ್ರಿ ಲಟ್ಸೋದ್ಕ. ಇವು ಎಳ್ಳು ಅದಾವ್ರಿ, ಕರಿ ಎಳ್ಳ. ನೋಡ್ರಿ ಈಗ ಈ ರೀತಿ ಎಳ್ಳು ಹಚ್ಚಿ ಲಟ್ಟಿಸಿ ರೊಟ್ಟಿ ಮಾಡೀವ್ರಿ ನಾವು, ಕಡಕ್ ರೊಟ್ಟಿ. ನೋಡ್ರಿ ಇಷ್ಟಕೊಂಡ ಹಿಟ್ಟು ಹಾಕೊಂಡ್ ಕೇಸಿಂದ 1-2 ಸಲ ಏನೈತಿ ಈ ರೀತಿ ಬಡ್ದಂಗೆ ಮಾಡೋದ್ರಿ ಇವತ್ತರನ. ನೋಡ್ರಿ ಈಗ ಇಷ್ಟ ಬಡಿತಂದ್ರೆ ಏನೈತಿ ಸೈಡ್ ಒಂದಿಟ ಕೈ ಹೆಚ್ಚಿದ್ದಿಂದ ಎಲ್ಲಿ ಕಟ್ ಆಗಂಗಿಲ್ಲ, ಏನಿಲ್ಲ. ಅಷ್ಟು ಮಾಡ್ಕೊಂಡ್ ಕೇಸಿಂದ ಇದು ಬೆಲ್ಲುನಿಗೆ ಐತ್ರಿ, ಲೈನ್ ಬೀಳು ಬೆಲ್ಲುನಿಗ್ರಿ ಇದು. ಈ ರೀತಿ ಲಟ್ಟಿಸ್ಕೋತ ಹೋಗುದು. ನೋಡ್ರಿ ಈಗ ನಿಮ್ಗೆ ಎಳ್ಳ ಬೇಕಂದ್ರೆ ಹಚ್ಕೋರಿ, ಬ್ಯಾಡಾದ್ರೆ ಬಿಟ್ಟು ಬಿಡ್ರಿ. ನಾವಂತೂ ಎಳ್ಳು ಹಚ್ಚೆ ಮಾಡೀವ್ರಿ. ನೋಡ್ರಿ ಇಲ್ಲಿ ಹಿಂಗೆ ತೆಳ್ಳಗ ದಂಡಿ ಲಟ್ಟಿಸ್ಕೋತ ಹೋಗುದ್ರಿ. ಸಣ್ಣ ರೊಟ್ಟಿ ಮಾಡೀವ್ರಿ. ಯಾಕಂದ್ರೆ ರೊಟ್ಟಿ ಭಾಳ ದೊಡ್ಡ ಮಾಡಿಲ್ರಿ ನಾವು ಇವತ್ತರನ್ನ, ಅಷ್ಟ ಮೀಡಿಯಮ್ ಮಾಡೀವ್ರಿ. ನೋಡ್ರಿ ಈಗ ಈ ರೀತಿ ಲಟ್ಟಿಸ್ಕೋಬೇಕು. ನೋಡ್ರಿ ಒಂದು ಸ್ವಲ್ಪ ತಾಟಿಗೆ ಒಂದು ಈಟ ಹಿಟ್ಟು ಉದುರಿಸ್ರಿ, ಅದನ್ನ ಅಕ್ಕಿ ಹಿಟ್ಟ ಉದುರಿಸ್ಕೇಸಿಂದ ಈ ರೀತಿ ಹಿಂಗೆ ಡಬ್ಬ ಹಾಕಿ ಬಿಡೋದು. ಅಷ್ಟು ಒಮ್ಮೆ ಲಟ್ಟಿಸಿ ಇಟ್ಕೊಂಡಿವ್ರಿ ನಾವು. ಯಾಕಂದ್ರೆ ಒಂದೊಂದು ಲಟ್ಟಿಸ್ಕೋತ ಒಂದೊಂದು ಬೇಯಿಸಿಲ್ರಿ. ಯಾಕಂದ್ರೆ ಇದೇ ರೀತಿ ನಾದಿದಂಥ ಹಿಟ್ಟಿಲೆ ಅಷ್ಟು ಲಟ್ಟಿಸಿ ಇಟ್ಕೊಂಡು ಕೇಸಿಂದ ಒಮ್ಮೆ ಬೇಯಿಸಕ್ಕೆ ಕುಂತೀವ್ರಿ. ಯಾಕಂದ್ರೆ ಒಂದೊಂದು ಲಟ್ಟಿಸಿ ಒಂದೊಂದು ಬೇಯಿಸೋದನ್ನ ಲೇಟ್ ಆಕತ್ರಿ, ಗ್ಯಾಸು ವೇಸ್ಟ್ ಆಕತಿ. ಮತ್ತು ಒಬ್ಬರ ಇದ್ರಂದ್ರೆ ಈ ರೀತಿ ಲಟ್ಟಿಸಿ ಇಟ್ಕೊಂಡು ಕೇಸಿಂದ ಬೇಯಿಸಕ್ಕೆ ಕುಂತ್ರೆ ಚಲೋ ಅನಿಸ್ತೈತ್ರಿ. ಮತ್ತು ಅವೇನ ಒಂದ್ರ ಮೇಲೆ ಒಂದು ಉಗಿದ್ರೆ ಅಂಟ್ಕೋತಾವನ್ ಬೇಡ್ರಿ, ಒಟ್ಟ ಅಂಟ್ಕೊಳಂಗಿಲ್ಲ. ಬೇಕಾದಷ್ಟು 50 ರೊಟ್ಟಿ ತನ ಲಟ್ಟಿಸ್ರಿ ನೀವು, ಏನೂ ಆಗುದಿಲ್ರಿ. ನೋಡ್ರಿ ಈಗ ಈ ರೀತಿ ಹಿಟ್ಟು ಹಾಕ್ಯಾಕೆ ಮತ್ತು 2ನೇದನ್ನು ಲಟ್ಸಾಕತ್ತೀವಿ. ನೋಡ್ರಿ ನಾವು ಇದೇ ರೀತಿನ ಅಷ್ಟು ಮಾಡ್ಕೊಂಡಿವ್ರಿ ನಾವು. ಅಮ್ಮನ ಅಡುಗೆ ಚಾನಲ್ದಾಗ ಲಟ್ಸಿದ ರೊಟ್ಟಿ ಆಗಲಿ ಬಡ್ದದ ರೊಟ್ಟಿ ಆಗಲಿ ಎಲ್ಲ ಥರ ಭಾಳ ಅದಾವ್ರಿ. ಒಂದ್ಸಲ ಹೋಗಿ ನೋಡಿ ಬರ್ರಿ. ಜೋಳದ್ದು ಅದಾವು, ಚಜ್ಜಿ ಅದಾವು, ಅಕ್ಕಿ ಅದಾವು, ಮತ್ತು ಮೆಕ್ಕಿ ತೆನೆ ಅತ್ತಾರಲ್ಲ ಅವು ಅದಾವು. ಇಷ್ಟು ತಿಳುವಾಗ್ಯಾವ್ರಿ. ನೋಡ್ರಿ ಈಗ ಅದು ಒಂದು ರೆಡಿ ಆಯ್ತು, ತೆಗೆದಿಟ್ಟಿವಲ್ಲೇ. ನೋಡ್ರಿ ಈ ರೀತಿ ಬಡ್ಕೋತ ಹೋಗೋದ್ರಿ.
ಇಷ್ಟಾತಂದ್ರೆ ಏನೈತಿ ಲಟ್ಟಿಸಿ ಬಿಡೋದು. ನಮಗೆ ಬ್ಯಾಡಪ್ಪ ಭಾಳ ಜಿಗಟಕ್ಕ ಇವು ಅನ್ನೋರು ಇದ್ರೆ ಅಂದ್ರೆ ಏನೈತಿ ಇನ್ನೂ ಒಂದು ಗ್ಲಾಸ್ ಹಿಟ್ಟು ಹಾಕೋದ್ರಿ. ಇದಕ್ಕೆ ನಡಿತೈತಿ, ಏನೂ ಆಗೋದಿಲ್ಲ. ಇನ್ನೂ ಒಂದು ಗ್ಲಾಸ್ ಹಿಟ್ಟು ಹಾಕೊಂಡು ನಾದ್ಕೊಂಡು ಕೆಸಿಂದ ಮಾಡ್ಕೋಬಹುದ್ರಿ. ನೋಡ್ರಿ ಈಗ ಈ ರೀತಿ ದಂಡಿ ದಂಡಿ ಲಟ್ಟಿಸ್ಕೋತ ಹೋಗೋದು. ಇಷ್ಟಾತಂದ್ರೆ ಏನೈತಿ ಮುಗೀತು ನೋಡ್ರಿ, ರೆಡಿ ಆತ. ಇದು ಒಂದು ರೊಟ್ಟಿ ಮೂರನೇದ್ದು ಅದನ್ನು ಅಂತಂದು ಹಾಕಿದೀವಿ ನೋಡ್ರಿ. ಇಷ್ಟು ಕೊಂಡ ರೊಟ್ಟಿ ಆಗ್ಯಾವ್ರಿ ಇವು. ಎಷ್ಟ್ರಿ 2 ಗ್ಲಾಸ್ ಹಿಟ್ಟಿಗೆ ಇಷ್ಟು ಕೊಂಡ ರೊಟ್ಟಿ ಆಗ್ಯಾವ್ರಿ. ಇಲ್ಲಿ ಗ್ಯಾಸ್ ಮೇಲೆ ತವ ಅಂತರೂ ಕಾದೈತ್ರಿ. ಅದಕ್ಕೊಂದು ಹನೀನ ಎಣ್ಣೆ ಹೆಚ್ಚಿ ಕೆಸಿಂದ ಈ ರೀತಿ ಬ್ರೆಸ್ಲೆ ಅಳಿಗಾಡಿಸಿ ಕೆಸಿಂದ, ಯಾಕಂದ್ರೆ ನಾವು ಕಂಪಲ್ಸರಿ ತೆವಿಗೆ ಎಣ್ಣೆ ಹೆಚ್ಚೇನ ಮಾಡ್ತೀವ್ರಿ. ರೊಟ್ಟಿ ಯಾವಾಗಲಿ, ಈಗ ಜೋಳದ ರೊಟ್ಟಿ ಆಗಲಿ ಯಾವ ಆಗಲಿ ನೋಡ್ರಿ, ತವ ಅಂತರೂ ಕಾದೈತಿ. ಓದ ರೊಟ್ಟಿ ಒಂದೊಂದು ಹಾಗೆ ಹಾಕಾಕತ್ತೀವಿ ನೋಡ್ರಿ. ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಈ ರೀತಿ ಒಂದು ಕಾಟನ್ ಬಟ್ಟೆ ನೀರೊಳಗೆ ಎದ್ದೆ ಭಾಳ ಸೋರ್ಯಾಡುವಂಗೆ ನೀರು ಹಚ್ಬಾರ್ದ್ರಿ ಇವಕ್ಕೆ. ಯಾಕಂದ್ರೆ ಸ್ವಲ್ಪ ಎದ್ಕೊಂಡು ಕೆಸಿಂದ ಈ ರೀತಿ ಹಚ್ಚಿಬಿಟ್ರೆ ಮುಗಿತ್ರಿ. ಈಗ ತಿರುವಿ ಹಾಕೋದು ನೋಡ್ರಿ. ಇಷ್ಟ ಆತಂದ್ರೆ ನೋಡ್ರಿ ಹಿಂಗೆ ತೆವಿ ಒಳಗನ ಒಂದು ಸ್ವಲ್ಪ ಹೊಳ್ಸ್ಯಾಡಿ ಈ ರೀತಿ ನಾವು ಬೇಯಿಸ್ಕೊಂಡಿವ್ರಿ ಇವತ್ತರನ್ನ. ನೋಡ್ರಿ ಈಗ ಕಡಕ್ ರೊಟ್ಟಿ ಜೋಳದ್ದು ಕಿಚ್ಚೆ ಮಾಡಿ ತೋರಿಸಿವ್ರಿ ನಾವು ಅಮ್ಮನ ಅಡುಗೆ ಚಾನಲ್ದಾಗ. ಆ ರೀತಿನೂ ಮಾಡ್ಕೊಳ್ಳೋರಿದ್ರೆ ಒಂದು ಸಲ ಹೋಗಿ ನೋಡಿ ಬರ್ರಿ. ಇವತ್ತರನ್ನ ಏನೈತಿ ತೆವಿ ಒಳಗನ ಕಡಕ್ ಮಾಡ್ಕೊಂಡಿವ್ರಿ. ಒಂದು ಸ್ವಲ್ಪ ಗಾಳಿಗೆ ಆರಾಕಿಡಾನ ಪೂರ್ಣ ಕಡಕ್ ಆಗ್ಯಾವ್ರಿ. ಫಸ್ಟಿಗೆ ನಾವು ಅಲ್ಲೇ ಯಾವ ರೀತಿ ಕಡಕ್ ಆಗ್ಯಾವ ಅನ್ನೋದನ್ನು ತೋರಿಸಿದೀವಿ ನೋಡ್ರಿ. ಅಷ್ಟು ಕಡಕ್ ಆಗ್ಯಾವು ನೋಡ್ರಿ. ಈಗ ಇದೊಂದ ತೆಗ್ದೀವಿ ನೋಡ್ರಿ. ಈಗ ಏನೈತಿ ಮತ್ತೊಂದು ಇಲ್ಲೇ 2ನೇದ್ದನ್ನು ಹಾಕಿದೀವಿ ನೋಡ್ರಿ. ನೋಡ್ರಿ ಇಷ್ಟ ಆತಂದ್ರೆ ಏನೈತಿ ತಿರುವಿ ಹಾಕಿ ಬಿಡೋದ್ರಿ. ತಿರುವಿ ಹಾಕಿ ಕೆಸಿಂದ ಒಂದು ಸ್ವಲ್ಪ ಎಲ್ಲೆಲ್ಲಿ ಇದಿರ್ತೈತಿ ನೋಡ್ಕೊಂಡು ಈ ರೀತಿ ಕೈಲೇ ಒತ್ತಕೋತ ಬೇಯಿಸ್ಕೋತ ಹೋಗುದ್ರಿ. ಪೂರ್ಣ ಕಡಕಾಗಿ ಬರ್ತಾವ್ರಿ ನೋಡ್ರಿ. ಈಗ ಮತ್ತೊಂದ ಹಾಕಿದೀವಿ ನೋಡ್ರಿ. ಇಲ್ಲಿ ಇಷ್ಟ ಸ್ವಲ್ಪ ಸಾನ ಅರ್ಬಿ ತಗೋದ್ರಿ ಇವಕ್ಕೆ. ಯಾಕಂದ್ರೆ ಅಕ್ಕಿ ರೊಟ್ಟಿಗೆ ಭಾಳ ನೀರ ನಡೆಯಂಗಿಲ್ರಿ. ಇಷ್ಟ ಆತಂದ್ರೆ ಇದು ಒಂದು ರೆಡಿ ಆತು ನೋಡ್ರಿ. ಹೊಳಿಸಿ ಈ ರೀತಿ ಬೇಯಿಸ್ಕೋತ ಹೋದಿವಂದ್ರೆ ಮುಗಿತ್ರಿ. ಇಲ್ಲಿ ಮಾಡಿದಂಥ ರೊಟ್ಟಿ ತಂದ ಇಲ್ಲಿ ಸರ್ವ್ ಮಾಡಿವ್ ನೋಡ್ರಿ ನಾವು. ಇಷ್ಟು ಕೊಂಡ ರೊಟ್ಟಿ ಆಗ್ಯಾವ್ರಿ ಇವು ನೋಡ್ರಿ. ಈಗ ಹೆಂಗ ಒಂದ ಸೌನ ಯಾವ ರೀತಿ ಆಗ್ಯಾವ ಅನ್ನೋದು ನಾವಿಲ್ಲಿ ನಿಮಗೆ ತೋರಿಸಿದೀವಿ ನೋಡ್ರಿ. ಇಷ್ಟು ಕೊಂಡ ಆಗ್ಯಾವು. ಇದು ಅಕ್ಕಿ ರೊಟ್ಟಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತನ್ರಿ. ಎಲ್ಲರಿಗೂ ನಮಸ್ಕಾರ.